ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ರಾಶ್ಯಾಧಿಪತಿ ಶುಕ್ರ ಬಂದ 11ನೇ ಮನೆಯಲ್ಲಿ ಇರೋದ್ರಿಂದ ಒಂಥರ ಜಾಕ್ಪಟ್ ಅಂತಾನೆ ಹೇಳ್ಬೋದು ವೃಷಭ ರಾಶಿಯವ್ರಿಗೆ. ಹೇಗಿದೆ ಅಂತಂದ್ರೆ ವೃಷಭ ರಾಶಿಯವ್ರಿಗೆ ಈ ಕಡೆ ಹಣನೂ ಅಷ್ಟೇ ಯಥೇಚ್ಛವಾಗಿ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವ್ ಯಾವ್ದೋ ಒಂದು ಹೂಡಿಕೆ ಮಾಡಿಟ್ಟಿರ್ತೀರಾ, ಯಾವಾಗ್ಲೋ ಒಂದು ಹೂಡಿಕೆ ಮಾಡಿರೋದು ನಿಮ್ಗೆ ಗೊತ್ತಿರಲ್ಲ, ಅದರಿಂದ ಎಕ್ಸ್ಟ್ರಾ ನಿಮ್ಗೆ ಬೆನಿಫಿಟ್ ಬರೋ ಅಂತದ್ದು, ಅಥವಾ ನೀವೇನಾದ್ರೂ ಒಂದು ಹೊಸ ಕೆಲಸ ಮಾಡ್ಬೇಕು ಅಂತ ಅನ್ಕೊಳೋ ಅಂತದ್ದು, ಅಥವಾ ಏನೋ ಒಂದು ಎಲ್ಲ ಪ್ರತಿ ಒಂದು ಇದ್ರಲ್ಲೂ ನಿಮ್ಗೆ ಹೇಗಾಗ್ತಾ ಇದೆ ಅಂದ್ರೆ ವೃಷಭ ರಾಶಿಯವರಿಗೆ ಒಂಥರ ಜಾಕ್ಪಾಟ್ ಹೊಡೆದಿರೋ ತರನೇ ಇರುತ್ತೆ. ಪ್ರತಿ ಒಂದ್ರಲ್ಲೂನು ಒಂದು ಕುಟುಂಬದಲ್ಲಿ ನಿಮ್ಗೆ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ, ಒಂದ್ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಏನಾದ್ರೂ ಒಂದು ಮದ್ವೆ ಅಥವಾ ಒಂದ್ ಮನೇಲಿ ಫಂಕ್ಷನ್, ಒಂದು ಗೃಹ ಪ್ರವೇಶ, ಏನಾದ್ರೂ ಒಂದು ಒಟ್ನಲ್ಲಿ ಒಂದ್ ಸಣ್ಣದಾದ್ರೂ ಸರಿ ನಿಮ್ ಮನೆಯಲ್ಲಿ ಈ ತಿಂಗಳಲ್ಲಿ ಹೇಗಪ್ಪ ಅಂತಂದ್ರೆ ನಿಮ್ಗೆ ಶುಭ ಕಾರ್ಯ ನಡೆಯುತ್ತೆ ವೃಷಭ ರಾಶಿಯವರಿಗೆ. ಅದರಲ್ಲಿ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಎಲ್ಲ ಇದ್ರೂನು ಸುಖ ಸ್ಥಾನದಲ್ಲಿ ನಿಮ್ಗೆ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಗೇನೆ ಏನೋ ಕಮ್ಮಿ ಇದೆ ಅಂತ ನೀವು ಅನ್ಕೊಂತೀರ, ಬಿಟ್ರೆ ಎಲ್ಲ ಚೆನ್ನಾಗೇ ಇದೆ ನಿಮ್ಗೆ ವೃಷಭ ರಾಶಿಯವರಿಗೆ. ಅದರಲ್ಲೂ ನಿಮ್ಗೆ 10ನೇ ಮನೆಯಲ್ಲಿ ಕುಜ ಮತ್ತೆ ಬುಧ ಎಲ್ಲ 2ನೇ ಮನೆಯವನು 10ನೇ ಮನೆಯಲ್ಲೇ ಇರ್ತಾನೆ. ಎಲ್ಲಾ ಗ್ರಹಗಳು ಬಂದು 10ನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ 11ನೇ ಮನೆಯಲ್ಲಿ ನಿಮ್ಗೆ ಶುಕ್ರ, ರಾಶ್ಯಾಧಿಪತಿ ಶುಕ್ರನು ಇದ್ದಾನೆ, 2ನೇ ಮನೆ ಅಧಿಪತಿನೂ 10ನೇ ಮನೆಯಲ್ಲಿ ಇದ್ದಾನೆ. ಒಂಥರ ಹಣ ಬರೋದ್ರಲ್ಲಿ ನಿಮ್ಗೆ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಈ ತಿಂಗಳಲ್ಲಿ. ಅದ್ರಲ್ಲಿ ಗಂಡ ಹೆಂಡತಿರ್ ಮಧ್ಯೆನೂ ಒಳ್ಳೆ ಬಾಂಧವ್ಯ ಇರುತ್ತೆ. ಮಕ್ಳಿಂದನೂ ಅಷ್ಟೇ ನಿಮ್ಗೆ ಒಂದು ಒಳ್ಳೆ ಏನಾದ್ರೂ ಒಂದು ರೆಸ್ಪಾನ್ಸಿಬಲ್, ಅಥವಾ ಅವರಿಂದ ನಿಮ್ಗೆ ಏನೋ ಒಂದು ಸಿಹಿ ಸುದ್ದಿ, ಏನೋ ಒಂದು ಒಟ್ನಲ್ಲಿ ನಿಮ್ಗೆ ಈ ತಿಂಗಳು ಪೂರ್ತಿ ಹೇಗಿರುತ್ತೆ ಅಂತಂದ್ರೆ ನೀವ್ ಅನ್ಕೊಂಡಿದ್ ನಿರೀಕ್ಷೆಗಿನ್ನ ಹೆಚ್ಚು ಬರುತ್ತೆ ಅಂತಾನೆ ಹೇಳ್ಬೋದು ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಯವರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು ಕೇತು, ಯಾಕೆಂದ್ರೆ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕೇತು ಇರೋದ್ರಿಂದ ನೀವು ಆದಷ್ಟು ಗಣೇಶನ ಆರಾಧನೆ ಮಾಡಿ. ಗಣೇಶನ್ಗೆ ಮನೆಯಲ್ಲಿ ಏನಾದ್ರೂ ಒಂದ್ ಗರ್ಕೆ ಇಟ್ಟು ಅಥವಾ ಒಂದ್ ಹೆಕ್ಕದ ಹೂವ ಇಟ್ಟು ಒಂದ್ ಗಣಗ್ಲ ಹೂವ ಇಟ್ಟು ಪೂಜೆ ಮಾಡೋದನ್ನ ಮಾಡಿ ವೃಷಭ ರಾಶಿಯವರು. ಇನ್ನು ರಾಹು 10ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ಒತ್ತಡ ಅನ್ಸುತ್ತೆ. ಅದು ರಾಹು ದಶೆ ಏನಾದ್ರೂ ನಡೀತಾ ಇದ್ರೆ, ಇಲ್ಲ ರಾಹು ದಶೆ ಏನು ನಡೀತಾ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವೇನ್ ಚಿಂತೆ ಮಾಡೋ ಅಂತದಿಲ್ಲ. ಇದಿಷ್ಟು ವೃಷಭ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ.